ಆಷಾಢಕ್ಕೆ ಮುಂಚೆ ಒಂದು ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ 1 kg ಸಿಲ್ವರ್ ಕೂಡ ಫ್ರೀ ಕೊಡ್ತಾರೆ ಮತ್ತು ಅದ್ರ ಜೊತೆ ನಿಮಗೆ ಪ್ರೀಮಿಯಂ ಕಿಚನ್ ಇಂಟೀರಿಯರ್ ಕೂಡ ಮಾಡಿಕೊಡ್ತಾರೆ. ಓಕೆ, ಸೊ ಚೆರಿಶ್ ಹ್ಯಾಪಿ ಹೋಮ್ಸ್ ಕಡೆಯಿಂದ ತನುಶ್ರೀ ಅಂತ ಇದ್ದಾರೆ. ಇಂಡಿಯನ್ ಕಂಟೆಂಪ್ರರಿ ಥೀಮ್ ಬರುತ್ತೆ, 1 BHK ವಿತ್ ಸ್ಟೋರ್ ರೂಮ್ ಬರುತ್ತೆ ಅಂಡ್ ಆಲ್ಸೋ ಲಿಫ್ಟ್ ಆಕ್ಸೆಸ್. ಸೊ ಇದು ಬಂದು ನಿಮಗೆ 6 ಬರುತ್ತೆ, ಇಲ್ಲಿ 4 ಬಿಟ್ಟಿದ್ದೀವಿ. 4 ಬರುತ್ತೆ. ಬಂದ್ಬಿಟ್ಟು ಕಂಪ್ಲೀಟ್ಲಿ ಟೀಕಲ್ ಮಾಡಿಸಿರೋದು ವುಡ್. ಇದು ನೋಡ್ತಿರ್ಬೋದು ಎಷ್ಟೊಂದು ಲಕ್ಸುರಿಯಾಗಿ ಕಾಣಿಸ್ತಿದೆ ಅಂತ. ಕಂಪ್ಲೀಟ್ಲಿ ರಾಫ್ಟರ್ಸ್ ಯೂಸ್ ಮಾಡಿ ಬ್ಯಾಕ್ ಪ್ಯಾನಲಿಂಗ್ ಮಾಡಿದೀವಿ. ಸೊ ಇಲ್ಲೂ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಇದೆಲ್ಲ ಸ್ಮಾರ್ಟ್ ಮಾರ್ಬಲ್. ಹೌದು, ಕಂಪ್ಲೀಟ್. ಕಿಚನ್ ಡೈಮೆನ್ಷನ್ ಬಂದ್ಬಿಟ್ಟು ನಿಮಗೆ 11x12 ಬರುತ್ತೆ. ವಾಲ್ ಹೈಲೈಟ್ ಮಾಡ್ಬೇಕಂತ ಸೊ ವಾಲ್ ಪ್ಯಾನಲಿಂಗ್ ಮಾಡ್ಕೊಂಡಿದೀವಿ. ಫಸ್ಟ್ ಫ್ಲೋರ್ ಇಂದ ಕಾಣಿಸುತ್ತೆ. ಸೊ ನಾವಿಲ್ಲಿ ಒಂದು ಶಾಂಡ್ಲಿಯರ್ ಹೈಲೈಟ್ ಆಗಿ ಹಾಕಿದೀವಿ. ಸೊ ಮಾಸ್ಟರ್ ಬೆಡ್ರೂಮ್ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ 11x12. ಸೊ ಇದು ಕಿಡ್ಸ್ ಬೆಡ್ರೂಮ್. ನಿಮ್ಗೆ ಇಲ್ಲಿ ಅಗೇನ್ ಕಾಟ್ ಬರುತ್ತೆ, ಒಂದು ನಿಮ್ಗೆ ಸ್ಟಡಿ ಟೇಬಲ್ ಬರುತ್ತೆ, ಎಲ್ ಶೇಪ್ ಯೂಸ್ ಮಾಡ್ಕೊಂಡಿದೀವಿ. ಸೊ ಎಲ್ಲಾ ಫ್ಲೋರ್ ಅಲ್ಲೂ ಕಂಪ್ಲೀಟ್ಲಿ ನಿಮ್ಗೆ ಬಾಲ್ಕನೀಸ್ ಪ್ರೊವೈಡ್ ಮಾಡಿದ್ದೀರಾ. ಇದು ಕಂಪ್ಲೀಟ್ಲಿ ಹೋಮ್ ಥಿಯೇಟರ್ ಬರುತ್ತೆ. ಈ ಟೆರೆಸ್ ಅಲ್ಲಿ ಕಂಪ್ಲೀಟ್ಲಿ ವಾಟರ್ ಪ್ರೂಫ್, ಅದು ಹೀಟ್ ಪ್ರೂಫ್ ಎಲ್ಲ ಆಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ಚೆರಿಶ್ ಹ್ಯಾಪಿ ಹೋಮ್ಸ್ ಕಡೆಯಿಂದ ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ಚೆರಿಶ್ ಹ್ಯಾಪಿ ಹೋಮ್ಸ್ ಅಂದರೆ ಎಲಿವೇಷನ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಆ ಥರ ಒಂದು ಪ್ರಾಜೆಕ್ಟು. ಇದು ನಮ್ಮ ಬೆಂಗಳೂರು ಕುಮಾರಸ್ವಾಮಿ ಲೇಔಟಲ್ಲಿ ಬರುತ್ತೆ. ಸೊ ಇದು 30x40 ಡೈಮೆನ್ಷನ್ ಬರುತ್ತೆ, 30x40 ಬರುತ್ತೆ. ಸೊ ಎಲಿವೇಷನ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಸೊ ಈ ಪ್ರಾಜೆಕ್ಟ್ ಅಂದ್ಬಿಟ್ಟು ಕಂಪ್ಲೀಟ್ಲಿ ಒಳಗಡೆ ಸೂಪರಾಗಿ ಒಂದು ಇಂಟೀರಿಯರು ಮಸ್ತಾಗಿ ಒಂದು ಮಾಡಿದ್ದಾರೆ. ಆ ಇಂಟೀರಿಯರ್ಸ್ ಎಲ್ಲ ನೋಡೋಣ. ಅದಕ್ಕೆ ಮುಂಚೆ ಚೆರಿಶ್ ಹ್ಯಾಪಿ ಹೋಮ್ಸ್ ಅವ್ರದ್ದು ನಿಮಗೆ ಒಂದು ಟ್ರಸ್ಟಬಲ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವ್ರದ್ದು ಆಲ್ಮೋಸ್ಟ್ ಒಂದು ಸುಮಾರು ವರ್ಷದಿಂದ ಒಂದು ಪ್ರಾಜೆಕ್ಟ್ಸ್ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ. ಬ್ಯಾಂಗ್ಳೂರು, ಮೈಸೂರಲ್ಲಿ ಕೂಡ ಇವ್ರದ್ದು ಆಫೀಸ್ ಕೂಡ ಇದೆ. ಸೊ ನೀವೇನಾದರೂ ಆಷಾಢಕ್ಕೆ ಮುಂಚೆ ಒಂದು ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ 1 kg ಸಿಲ್ವರ್ ಕೂಡ ಫ್ರೀ ಕೊಡ್ತಾರೆ ಮತ್ತು ಅದ್ರ ಜೊತೆ ನಿಮಗೆ ಪ್ರೀಮಿಯಂ ಕಿಚನ್ ಇಂಟೀರಿಯರ್ ಕೂಡ ಮಾಡಿಕೊಡ್ತಾರೆ. 10 years ನಿಮಗೆ ಕನ್ಸ್ಟ್ರಕ್ಷನ್ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ಚೆರಿಶ್ ಹ್ಯಾಪಿ ಹೋಮ್ಸ್ ಕಡೆಯಿಂದ ತನುಶ್ರೀ ಅಂತ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಇದೊಂದು ನೋಡ್ತಿರ್ಬೋದು ಸೂಪರ್ ಆಗಿದೆ ಒಂದು ಪ್ರಾಜೆಕ್ಟು. ಇದು ನಮ್ಮ ಬೆಂಗಳೂರು ಕುಮಾರಸ್ವಾಮಿ ಲೇಔಟಲ್ಲಿ ಮಾಡಿರೋವಂಥದ್ದು, 30x40 ಡೈಮೆನ್ಷನಲ್ಲಿ ಮಾಡಿರೋಂಥ ಪ್ರಾಜೆಕ್ಟು. ಸೊ ಚೆರಿಶ್ ಹ್ಯಾಪಿ ಹೋಮ್ಸ್ ಅವರು ಯೂಶ್ವಲಿ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾನೆ ಇರ್ತೀರಾ. ಒಂದೊಂದು ಎಲಿವೇಷನು ಡಿಫ್ರೆಂಟ್ ಆಗಿರುತ್ತೆ, ಪ್ರೀಮಿಯಮ್ ಆ್ಯಂಡ್ ಲಕ್ಸುರಿ ಆಗಿರುತ್ತೆ, ಬಡ್ಜೆಟಲ್ಲಿ ಕೂಡ ಇರುತ್ತೆ. ಸೊ ಈ ಪ್ರಾಜೆಕ್ಟಲ್ಲಿ ಎಲಿವೇಷನ್ ಯಾವ ಥರ ಬಂದಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಇದು ಬಂದ್ಬಿಟ್ಟು ಎಲಿವೇಷನ್ ನಿಮಗೆ ಇಂಡಿಯನ್ ಕಂಟೆಂಪ್ರರಿ ಥೀಮ್ ಬರುತ್ತೆ. ಸೊ ಸಮಥಿಂಗ್ ಮೆಟೀರಿಯಲ್ಸ್ ಯಾವ ಥರ ಯೂಸ್ ಮಾಡಿದ್ದಾರೆ ಅಂದರೆ ಲೈಕ್ ಜಾಲಿ ವರ್ಕ್ ಇದೆ, ಟೆಕ್ಸ್ಚರ್ ಪೇಂಟ್ ಇದೆ, ಓಕೆ, ಅಂಡ್ ಆಲ್ಸೋ ಟೆರಕೋಟಾ ಕೂಡ ಯೂಸ್ ಮಾಡಿದೀವಿ ಫಾಯರ್ ಅಲ್ಲಿ ಬಂದ್ರೆ. ಸೊ ದಟ್ ಎಲಿವೇಶನ್ ಅಲ್ಲಿ ಎಲಿಗೆಂಟ್ ಆಗಿ ಕಾಣುತ್ತೆ. ಸೊ ದಟ್ ಬ್ರಿಂಗ್ಸ್ ದ ಇಂಡಿಯನ್ ಕಂಟೆಂಪ್ರರಿ ಥೀಮ್ ಬರುತ್ತೆ. ಓಕೆ, ಸೊ ನಿಮ್ಮ ಪ್ಯಾಕೇಜ್ ಅಲ್ಲಿ ರ್ಯಾಂಪ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತಲ್ಲ ಕಂಪ್ಲೀಟ್? ಹೌದು, ಕಂಪ್ಲೀಟ್ ಎಲ್ಲ ಎಂಡ್ ಟು ಎಂಡ್ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಆಲ್ಸೋ ಇಂಟೀರಿಯರ್ ಕೂಡ ಕಂಪ್ಲೀಟ್ ಆಗಿ ಆಗುತ್ತೆ, ಎಂಡ್ ಟು ಎಂಡ್ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಲೈಕ್ ಈವನ್ ಕರ್ಟನ್ ಸೆಲೆಕ್ಷನ್ ಇರ್ಬೋದು, ಸೋಫಾ ಸೆಲೆಕ್ಷನ್, ಕಂಪ್ಲೀಟ್ ಥೀಮ್ ಪ್ರಕಾರ ಮಾಡ್ಕೊಡ್ತೀವಿ. ಓಕೆ, ಸೊ ಈಗ ಆಕ್ಚುಲಿ ನಾವು ಪಾರ್ಕಿಂಗ್ ಸ್ಪೇಸ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ 1 BHK ಬರುತ್ತಲ್ಲ ಮೇಡಮ್? ಹೌದು, ಇಲ್ಲಿ 1 BHK ವಿತ್ ಸ್ಟೋರ್ ರೂಮ್ ಬರುತ್ತೆ ಅಂಡ್ ಆಲ್ಸೋ ಲಿಫ್ಟ್ ಆಕ್ಸೆಸ್ ಕೊಟ್ಟಿದ್ದೀವಿ. ಸೊ ಲಿಫ್ಟ್ ಆಕ್ಸೆಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಸೆಟ್ ಬ್ಯಾಕ್ ಎಷ್ಟು ಬಿಟ್ಟಿರೋದು ಮೇಡಮ್? ಇಲ್ಲಿ 1.5 ಬಿಟ್ಟಿದ್ದೀವಿ. 1.5 ಬಿಟ್ಟಿದ್ದೀರಾ? ಓಕೆ, ಟೋಟಲ್ ಪಿಲ್ಲರ್ಸ್ ಎಷ್ಟು ಬರುತ್ತೆ ಇಲ್ಲಿ? ಸೊ 12 ಪಿಲ್ಲರ್ಸ್ ಬರುತ್ತೆ. 12 ಪಿಲ್ಲರ್ಸ್ ಬರುತ್ತೆ. ಓಕೆ, ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ಇದು ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರು? ಇದು ಕೋಟಾ ಟೈಲ್ಸ್ ಅಂತ. ಸೊ ರಾಜಸ್ಥಾನದಿಂದಾನೇ ಪರ್ಚೇಸ್ ಮಾಡಿ ತರಿಸಿರೋದು. ಸೊ ಅಂಡ್ ಇಲ್ಲಿ ಬಂದ್ರೆ ಸೊ ಎಕ್ಸ್ಟೀರಿಯರ್ ಗೆ ಎಲಿಗೆಂಟ್ ಆಗಿ ಕಾಣಿಸ್ಲಿ ಅಂತ ಇಲ್ಲಿ ನಾವು ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ಬೋದು. ಸೊ ಇದು ನೋಡ್ತಿರ್ಬೋದು ಸ್ಪೇಷಿಯಸ್ ಆಗಿದೆ, ಆಲ್ಮೋಸ್ಟ್ ಓಡಾಡೋಕ್ಕೆ ಎಲ್ಲ, ಮತ್ತು ಗಾಡಿ ಕೂಡ ಇಟ್ಕೊಬೋದು. ಮತ್ತು ಇಲ್ಲಿ ಗ್ಯಾಸ್ ಪ್ರಾವಿಷನ್ನು ಮತ್ತು ಎಲೆಕ್ಟ್ರಿಕ್ ಯೂನಿಟ್ಸ್ ಎಲ್ಲ ಇಲ್ಲಿದೆಯಲ್ಲ, UPS. ಓಕೆ, ಸೊ ಇದು ಕೂಡ ಇಲ್ಲೇ ಸ್ಟೋರೇಜ್ ಥರ ಮಾಡಿ ಇಟ್ಕೊಂಡಿದ್ದಾರೆ. ಮೇಲೆ ಕೂಡ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಇದು ಸ್ಟೆಪ್ಸ್ ಎಲ್ಲ ಎಷ್ಟು ಫೀಟ್ ಬರುತ್ತೆ ಕಂಪ್ಲೀಟ್? ಸೊ ಸ್ಟೆಪ್ಸ್ ಎಲ್ಲ ನಿಮ್ಮದು ಆಲ್ಮೋಸ್ಟ್ 3.5 ಬರ್ತಾ ಇದೆ. ಇಲ್ಲಿ 3.5 ಬರುತ್ತೆ. ಓಕೆ ಓಕೆ, ಸೊ ಇದೆಲ್ಲನೂ ಸ್ಮಾರ್ಟ್ ಮಾರ್ಬಲ್. ಎಕ್ಸ್ಟೀರಿಯರ್ ವಾಲ್ಸ್ ಎಲ್ಲ ಕಂಪ್ಲೀಟ್ಲಿ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ವಿ. ಸೊ ಸೈಡ್ ಅಲ್ಲಿ ಜಾಲಿ ವರ್ಕ್ ಇದೆ. ಇಲ್ಲಿ ನೀವು ಫ್ಲೋರಿಂಗ್ ಅಬ್ಸರ್ವ್ ಮಾಡಿದ್ರೆ ಸೊ ನಮ್ದು ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದೀವಿ. ಸೊ ಇದು ಕೂಡ ಗ್ಯಾಲಕ್ಸಿ ಗ್ರಾನೈಟ್ ಅಂತ ಹೇಳ್ತೇವೆ. ಸೊ ಈಗ ಆಕ್ಚುಲಿ ಮನೆ ಓನರ್ ಎಂಟ್ರೆನ್ಸ್ ಹೋಗ್ತಾ ಇದೀವಿ. ಇದೇ ಎಂಟ್ರೆನ್ಸ್ ಏರಿಯಾ ಬರುತ್ತೆ. ಇದು ಯಾವ ಫೇಸಿಂಗ್ ಬರುತ್ತೆ?
ಸೊ ಇದು ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಬರುತ್ತೆ. ಸೊ ಇಲ್ಲಿ ಯಾವ ಥರ ಒಂದು ಇದು ಮಾಡಿದ್ರು? ಸೊ ಇಲ್ಲಿ ನಾವು ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟ್ಲಿ ಸೀಲಿಂಗ್ಗೆ. ಸೊ ಏನು ಎಲಿವೇಶನ್ಗೆ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಓಕೆ, ಇದು ಎಷ್ಟು ಬರುತ್ತೆ ಡೈಮೆನ್ಷನ್? ಸೊ ಇದು ಬಂದು ನಿಮಗೆ 6 ಬರುತ್ತೆ, ಇಲ್ಲಿ 4 ಬಿಟ್ಟಿದ್ದೀವಿ. 4 ಬರುತ್ತೆ. ಓಕೆ. ಸೊ ಬ್ಯಾಕ್ ಸೈಡಲ್ಲಿ ಇಲ್ಲಿ ನೋಡ್ತೀವಿ. ಬ್ಯಾಕ್ ಸೈಡಲ್ಲಿ ನೀವು ನೋಡಿದ್ರೆ ಟೆರಕೋಟಾ ಟೈಲ್ಸ್ ಯೂಸ್ ಮಾಡಿ ಆ್ಯಂಡ್ ಕೃಷ್ಣದು ಮೌಲ್ಡಿಂಗ್ ಥರ ಮಾಡಿಸಿದ್ದೀರಾ. ಯಾ. ಸೊ ಇದೇ ನೋಡ್ತಿರ್ಬೋದು, ಮನೆ ಎಂಟ್ರೆನ್ಸ್ ಬರುತ್ತೆ. ಮನೆ ಎಂಟ್ರೆನ್ಸ್ ಈ ಡೋರ್ ಬಗ್ಗೆ ಎಲ್ಲ ಹೇಳಿ. ಯಾ, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಟೀಕಲ್ ಮಾಡಿಸಿರೋದು ವುಡ್. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಬ್ರಾಸ್ ಫಿಟ್ಟಿಂಗ್ ಕೂಡ ಇದೆ. ಸೊ ಲೈಕ್ ಒನ್ ಆಫ್ ದಿ ಹೈಲೈಟ್ ಅಂತ ಹೇಳ್ಬೋದು. ಇಲ್ಲಿ ಮನೆಯಲ್ಲಿ ವಾಸ್ತು ಕೂಡ ಹೆಲ್ಪ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದ್ರೆ ಫಾಯರ್ ಏರಿಯಾ. ಬಂದ್ರೆ ಫಾಯರ್ ಇದೆ. ಸೊ ಫಾಯರ್ ಅಲ್ಲಿ ಬಂದು ಲ್ಯಾಮಿನೇಟ್ ಫಿನಿಶ್ ವಿತ್ ವುಡನ್ ಶೇಡ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ದಟ್ ಲೈಕ್ ಶೂರಾಗಿ ಕೂಡ ಆಕ್ಟ್ ಆಗುತ್ತೆ ಅಂಡ್ ಆಲ್ಸೋ ಅದು ಫಾಯರ್ ಆಗಿ ಆಕ್ಟ್ ಆಗುತ್ತೆ. ಅಂಡ್ ಇಲ್ಲಿ ಬಂದ್ರೆ ಅಗೇನ್ ಪಾರ್ಟಿಷನ್, ಸೊ ದಟ್ ಲಿವಿಂಗ್ ಅಂಡ್ ಫಾಯರ್ ಮಧ್ಯೆ ಒಂದು ಪಾರ್ಟಿಷನ್ ಹಾಕಿದ್ರೆ ಸೊ ಡಿಫ್ರೆನ್ಸ್ ಅನ್ಸುತ್ತೆ. ಸೊ ಇಲ್ಲಿ ನೋಡಿದ್ರೆ ರೋಸ್ ಗೋಲ್ಡ್ ನಿಮಗೆ ಫಿನಿಶ್ ಇರುವಂತ ಪಾರ್ಟಿಷನ್. ಓಕೆ. ಇದು ನೋಡ್ತಿರ್ಬೋದು ಎಷ್ಟೊಂದು ಲಕ್ಸುರಿಯಾಗಿ ಕಾಣಿಸ್ತಿದೆ ಅಂತ. ಇಷ್ಟೊಂದು ಸೂಪರ್ ಆಗಿದೆ ಒಂದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ಎಷ್ಟು ಡೈಮೆನ್ಷನ್ ಬರುತ್ತೆ? ಸೊ ಇದು ಬಂದು 21x12 ಇದೆ ನಿಮಗೆ. 21 ಹೀಗೆ ಬರುತ್ತೆ, 12 ಹೀಗೆ ಬರುತ್ತೆ. ಸೊ ಇಲ್ಲಿ ಬ್ಯಾಕ್ ಸೈಡ್ ಸೋಫಾ ನೋಡಿದ್ರೆ ಸೋಫಾ ಬ್ಯಾಕ್ ಸೈಡ್ ಪ್ಯಾನಲಿಂಗ್ ಮಾಡಿದ್ವಿ ಕಂಪ್ಲೀಟ್ಲಿ. ಇಟ್ಸ್ ಲೈಕ್ PU ಫಿನಿಶ್. ಆ್ಯಂಡ್ ಇದು ನಿಮಗೆ ಅಗೇನ್ ಡಬಲ್ ಹೈಟ್ ಬರುತ್ತೆ. ಓಕೆ. ಓಕೆನಾ. ಸೊ ಇಲ್ಲಿ ನೋಡಿದ್ರೆ TV ಯೂನಿಟ್ ಇದೆ. ಆ್ಯಂಡ್ TV ಯೂನಿಟ್ ಅಗೇನ್ ನಾವು ಇಲ್ಲಿ ರಾಫ್ಟರ್ಸ್ ಕಂಪ್ಲೀಟ್ಲಿ ರಾಫ್ಟರ್ಸ್ ಯೂಸ್ ಮಾಡಿ ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದೀವಿ. ಬ್ಯಾಕ್ ಪ್ಯಾನಲಿಂಗ್ ಹಿಂದೆ ಹೈಲೈಟ್ ಆಗಿ ಕಾಣಿಸ್ಬೇಕಂತ ಕೋವ್ ಲೈಟಿಂಗ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ, ಸೂಪರ್. ಸೊ ಇದು ಒಂದು ಚೆನ್ನಾಗಿದೆ. ಮತ್ತು ಪೂಜಾ ಯೂನಿಟ್ ಕೂಡ ನೋಡ್ಬೋದು ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂತ. ಸೊ ಇದು ಯಾವ ಫೇಸಿಂಗಲ್ಲಿ ಬರುತ್ತೆ? ಸೊ ಇದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ಸೊ ನಾವು ಈಸ್ಟ್ ಫೇಸಿಂಗ್ ಕೂತ್ಕೊಂಡು ಪೂಜೆ ಮಾಡೋ ಥರ ಇರುತ್ತೆ. ಓಕೆ. ಸೊ ಇದು ಅಗೇನ್ ಕಂಪ್ಲೀಟ್ಲಿ ಟೀಕ್ ಇದೆ. ಓಕೆನಾ. ಟೀಕ್ ಬರುತ್ತೆ ವಿತ್ ಬ್ರಾಸ್ ಫಿಟ್ಟಿಂಗ್. ಹೆವಿ ಬ್ರಾಸ್ ಫಿಟ್ಟಿಂಗ್ ಇರುತ್ತೆ ಇದು. ಸೊ ಇಲ್ಲೂ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಬರುತ್ತೆ. ಹೌದು, ಕಂಪ್ಲೀಟ್ಲಿ ವಾಲ್ಸ್ ಎಲ್ಲ ಸ್ಮಾರ್ಟ್ ಮಾರ್ಬಲ್. ಓಕೆ, ಈಗ ಕಿಚನ್ ಏರಿಯಾ ನೋಡೋಣ. ಸೊ ಕಿಚನ್ ಡೈಮೆನ್ಷನ್ ಬಂದ್ಬಿಟ್ಟು ನಿಮಗೆ 11x12 ಬರುತ್ತೆ. ಸೊ ಅಗೇನ್ ಅದು ಸ್ಮಾಲ್ ಕಿಚನ್ ಅಂತ ಅನ್ಸ್ಬೋದು, ಬಟ್ ಅಗೇನ್ ಆ ಕಾನ್ಸೆಪ್ಟ್ನ ಹಾಗೆ ಮಾಡಿದ್ದೀವಿ. ಸೊ ಬೈ ಯೂಸಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಬಿಕಾಸ್ ಇಲ್ಲಿ ನಾವು ಆಕ್ರಿಲಿಕ್ ಫಿನಿಶ್ ಯೂಸ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ತುಂಬ ಗ್ಲಾಸಿ ಇರುತ್ತೆ ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಓಕೆನಾ. ಓಕೆ. ಸೊ ಕಂಪ್ಲೀಟ್ಲಿ ಥೀಮ್ ಬೇಸ್ಡ್ ಅಲ್ಲ? ಹಾಂ, ಥೀಮ್ ಬೇಸ್ಡ್ ಇರುತ್ತೆ. ಸೊ 11x12 ಅಂತ ಹೇಳಿದ ತಕ್ಷಣ ಸ್ಮಾಲ್ ಕಿಚನ್ ಬರುತ್ತೆ, ಬಟ್ ಇಲ್ಲಿ ನಾವು ಆಲ್ಮೋಸ್ಟ್ ಕಂಪ್ಲೀಟ್ಲಿ ಯು ಶೇಪ್ ತಗೊಂಡಿದ್ದೀವಿ. ಯು ಶೇಪ್ ವಿತ್ ಬ್ರೇಕ್ಫಾಸ್ಟ್ ಕೌಂಟರ್ಸ್ ಇದೆ. ಓಕೆ, ಸೂಪರ್. ಇದು ಕೂಡ ಪರ್ಫೆಕ್ಟ್. ಇಲ್ಲಿ ಕೌಂಟರ್ ಟಾಪ್ ನೋಡಿದ್ರೆ ನೀವು ಕ್ವಾರ್ಟ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಇದು ಒಂಥರ ಸ್ಟೆಪ್ ತರ ಬಂದಿದೆಯಲ್ಲ? ಹೌದು, ಅದೇ ಬ್ರೇಕ್ಫಾಸ್ಟ್ ಕೌಂಟರ್ಗೆ ಮಾಡಿರೋ ಥರ. ಸೊ ಇಲ್ಲಿ ಸ್ಟೋರೇಜ್ ಇರುತ್ತೆ ಬ್ರೇಕ್ಫಾಸ್ಟ್ ಕೌಂಟರ್ ಕೆಳಗೆ ಕೂಡ. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ? ಸೊ ಕಂಪ್ಲೀಟ್ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಎಪ್ಕೋ ಯೂಸ್ ಮಾಡಿದ್ದೀವಿ. ಎಪ್ಕೋ ಬರುತ್ತೆ. ಓಕೆ, ಫೈನ್. ಇದು ಕಂಪ್ಲೀಟ್ಲಿ ಕಿಚನ್ ಏರಿಯಾ ಆಯಿತು. ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಅದು ರೂಮ್ಗೂ ಆಕ್ಸೆಸ್ ಬರುತ್ತಲ್ಲ ಈ ರೂಮ್ಗೂ? ಹೌದು. ಸೊ ಹೇಗೆ ಅಂದರೆ ಲೈಕ್ ಕಾಮನ್ ಟಾಯ್ಲೆಟ್ ಆಗಿ ಕೂಡ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ಎಲ್ಡರ್ಸ್ ಯಾರಾದರೂ ಇದ್ದರೆ ಸೊ ದಟ್ ಅವರು ಹೊರಗೆ ಬಂದು ಯೂಸ್ ಮಾಡೋಕ್ಕಾಗದೇ ಇದ್ರೆ ಅಂದ್ಬಿಟ್ಟು ಅಲ್ಲಿಂದನೇ ಆಕ್ಸೆಸ್ ಕೊಟ್ಟಿದ್ದೀವಿ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಇವಾಗ ನೋಡೋಣ, ಇದೊಂದು ಯುಟಿಲಿಟಿ ಏರಿಯಾ. ಸೊ ಇಲ್ಲಿ ಬಂದರೆ ನಿಮಗೆ ಯುಟಿಲಿಟಿ ಏರಿಯಾ ಇದೆ. ಓಕೆ. ಸೊ ಇದೊಂದು ಬಂದರೆ ಕಾಮನ್ ಟಾಯ್ಲೆಟ್. ಕಾಮನ್ ಓಕೆ, ಇದು ನೋಡ್ತಿರ್ಬೋದು ಕಾಮನ್ ಟಾಯ್ಲೆಟ್ ಇದೆ. ಸೊ ಇದು ಕಂಪ್ಲೀಟ್ಲಿ ಟೈಲ್ಸ್ ಬರುತ್ತಲ್ಲ? ಹೌದು, ಇಲ್ಲಿ ಕಂಪ್ಲೀಟ್ಲಿ ಟೈಲ್ಸ್ ಮಾಡಿದ್ದೀವಿ, ವಾಲ್ ಟೈಲಿಂಗ್ಸು. ಓಕೆ. ಸೊ ನಿಮಗೂ ಅದು ಕೂಡ ಕಲರ್ ಕಾಂಬಿನೇಷನ್ ಹೇಗೆ ಬರುತ್ತೆ ಅದು ಹೆಲ್ಪ್ ಮಾಡ್ತೀವಿ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಪೇರೆಂಟ್ಸ್ ಬೆಡ್ರೂಮ್ ಬರುತ್ತೆ. ಸೊ ವಿತ್ ಫಾಲ್ ಸೀಲಿಂಗ್ ಆ್ಯಂಡ್ ಬ್ಯಾಕ್ ಪ್ಯಾನಲಿಂಗ್ ಅಗೇನ್ ವಾಲ್ ಪೇಪರ್ ಯೂಸ್ ಮಾಡಿದ್ದೀವಿ ಬ್ಯಾಕ್ ಸೈಡ್ ಹೆಡ್ ಬೋರ್ಡಿಗೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ವಾರ್ಡ್ರೂಬ್ಸ್ ಇದೆ. ವಾರ್ಡ್ರೂಬಲ್ಲಿ ನೀವು ನೋಡ್ಬೋದು ಇಲ್ಲಿ ನಾವು ಲಾಂಡ್ರಿ ಯೂನಿಟ್ ಕೂಡ ಇದೆ ಆ್ಯಂಡ್ TV ಯೂನಿಟ್ ಕೂಡ. ಸೊ ದಟ್ ಇಲ್ಲೇ ಕುತ್ಕೊಂಡು TV ಕೂಡ ನೋಡೋ ಥರ. ಆ್ಯಂಡ್ ಇವನ್ ನಮ್ಮದು ಎಂಡ್ ಟು ಎಂಡ್ ಬರೋದ್ರಿಂದ ಕಾಟ್ ಕೂಡ ನಮ್ಮಲ್ಲೇ ಇರುತ್ತೆ. ಅದು ಬಂದ್ಬಿಡುತ್ತೆ. ಸೊ ಇಲ್ಲಿಂದ ಆಕ್ಸೆಸ್ ನಾವು ಈಚೆ ಕಾಮನ್ ಟಾಯ್ಲೆಟು ಮತ್ತು ಎಲ್ಲಿಗೂ ಆಕ್ಸೆಸ್? ಹೌದು, ಸೇಮ್ ಆಕ್ಸೆಸ್ ಇರುತ್ತೆ. ಸೊ ಈ ಸ್ಪೇಸಲ್ಲಿ ಬಂದರೆ ನಿಮಗೆ ಲಿಫ್ಟ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಈ ಕಡೆ ಸ್ಟೇರ್ ಕೇಸ್ ಬರುತ್ತೆ. ಓಕೆ, ಅಲ್ಲಿ ಕೆಳಗಡೆ ಕೂಡ ಸ್ಟೋರೇಜ್ ಕೆಳಗಡೆ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ವೇಸ್ಟ್ ಆಗಬಾರ್ದು ಸ್ಪೇಸ್ ಅಂತ. ಇಲ್ಲಿ ಬ್ಯಾಕ್ ಸೈಡ್ ಮಾಡಿದ್ರೆ ನಿಮಗೆ ಬಾಲ್ಕನಿ ಇದೆ. ಸೊ ಬಾಲ್ಕನಿ ಹೇಗೆ ಆಕ್ಟ್ ಆಗುತ್ತೆ ಅಂದ್ರೆ ನೀವು ಪೇರೆಂಟ್ಸ್ ಬೆಡ್ರೂಮ್ ಇಂದನೂ ಆಕ್ಸೆಸ್ ಮಾಡ್ಬೋದು. ಓಕೆ ಓಕೆ ಓಕೆ. ಹೇಗೆ ಸೊ ಆ್ಯಂಡ್ ಇಲ್ಲಿ ನಿಮಗೆ ನಮ್ಮದು ಪಾರ್ಕ್ ವ್ಯೂ ಇದೆ. ಓಕೆ. ಸೊ ಇದು ಬಾಲ್ಕನಿ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದೀವಿ.
ಆ್ಯಂಡ್ ರೇಲಿಂಗ್ಸ್ ಬಂದು ಟೀಕ್ ಇದೆ, Okay. ಟೀಕ್ ವಿತ್ ಮೆಟಲ್. ಸೊ ಈ ಕಡೆ ವಾಲ್ ಹೈಲೈಟ್ ಮಾಡಬೇಕಂತ ಸೊ ವಾಲ್ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀವಿ ವಿತ್ ಲೈಟ್ಸ್. ಆ್ಯಂಡ್ ಇಲ್ಲಿ ನೋಡಿದ್ರೆ ವಿಂಡೋಸ್ ಬರುತ್ತೆ, ಸೊ ಬೆಳಕು ಚೆನ್ನಾಗಿ ಬರುತ್ತೆ ಅಂತ. ಸೊ ಇಟ್ಸ್ ಲೈಕ್ ಫಿಕ್ಸ್ಡ್ ವಿಂಡೋ ಇದು. ಓಕೆ ನಾವು ಈಗ ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಯಾವ ಥರ ಎಲ್ಲ ಡಿಸೈನ್ ಮಾಡಿ? ಸೊ ಇದು ಬಂದ್ಬಿಟ್ಟು ಫ್ಯಾಮಿಲಿ ಲಿವಿಂಗ್ ಏರಿಯಾ. ಸೊ ಫ್ಯಾಮಿಲಿ ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಅಗೇನ್ ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ಓಕೆ. ಸೊ ಇದು ಹೇಳ್ದಂಗೆ ನಾನು ಫಸ್ಟ್ ಫ್ಲೋರ್ ಇಂದ ಕಾಣಿಸುತ್ತೆ. ಸೊ ನಾವಿಲ್ಲಿ ಒಂದು ಶಾಂಡ್ಲಿಯರ್ ಹೈಲೈಟ್ ಆಗಿ ಹಾಕಿದ್ದೀವಿ. ಓಕೆ. ಸೊ ಈ ಕಡೆ ವಾಲ್ ಹೈಲೈಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಫ್ರೆಂಚ್ ಬೀಡಿಂಗ್ ವಿತ್ ವಾಲ್ ಪೇಪರ್ ಬರುತ್ತೆ. ಫ್ರೆಂಚ್ ಸ್ಟೈಲ್ ಬರುತ್ತೆ. ಯಾ, ಫ್ರೆಂಚ್ ಬೀಡಿಂಗ್ ಬರುತ್ತೆ ಅಂಡ್ ಲೈಟ್ಸ್ ಇದೆ, ವಾಲ್ ಮೌಂಟೆಡ್ ಲೈಟ್ಸ್. ಸೊ ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಬರುತ್ತಲ್ಲ? ಹೌದು, ಇದು ಕಂಪ್ಲೀಟ್ಲಿ ಸ್ಮಾರ್ಟ್ ಮಾರ್ಬಲ್. ಎಲ್ಲ ಫ್ಲೋರಲ್ಲೂ ಸ್ಮಾರ್ಟ್ ಮಾರ್ಬಲ್ ಇದೆ. ಸೊ ವಿಂಡೋಸ್ ಬಂದು ನಿಮಗೆ ಇಲ್ಲಿ ವಿಂಡೋ ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಇದು 6x4 ಬರುತ್ತೆ ವಿಂಡೋ. ಓಕೆ. ಆ್ಯಂಡ್ ಇಲ್ಲಿ ಯಾಕೆ ಅಂದರೆ ಫ್ಯಾಮಿಲಿ ಲಿವಿಂಗ್ ಅಂದ ತಕ್ಷಣ ಕಂಪ್ಲೀಟ್ಲಿ ಕ್ಲೋಸ್ಡ್ ಆಗಿರುತ್ತೆ. ಬಟ್ ನಾವು ಇಲ್ಲೂ ಕೂಡ ವಿಂಡೋ ಪ್ರೊವೈಡ್ ಮಾಡಿದೀವಿ ಸೊ ದಟ್ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತ. ಸೊ ಈ ಫ್ಲೋರಲ್ಲಿ ಆ್ಯಕ್ಚುಲಿ 2 ಬೆಡ್ರೂಮ್ ಬರುತ್ತಲ್ಲ? ಹೌದು, ಇಲ್ಲಿ ಕಿಡ್ಸ್ ಬೆಡ್ರೂಮ್ ಮತ್ತೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಓಕೆ. ಸೊ ಮಾಸ್ಟರ್ ಬೆಡ್ರೂಮ್ ಬಂದ್ರೆ ನಿಮಗೆ ಆಲ್ಮೋಸ್ಟ್ 11x12 ಬರುತ್ತೆ ಇದು. ಓಕೆ. ಅಂಡ್ ವಾಕ್ ಇನ್ ಸ್ಪೇಸ್ಗೆ, ವಾಕ್ ಇನ್ ವಾರ್ಡ್ರೋಬ್ ಸ್ಪೇಸ್ ಅಲ್ಲಿ ನೋಡಿದ್ರೆ ನಿಮಗೆ 6x7 ಬರುತ್ತೆ ಇದು. ಓಕೆ. ಸೊ ಇದು ಕಂಪ್ಲೀಟ್ಲಿ ವಾಕಿಂಗ್ ವಾರ್ಡ್ರೋಬ್ ಆಗಿದೆ ವಿತ್ ಲೈಟಿಂಗ್ಸು, ಆಮೇಲೆ ಮಿರರ್ಸ್ ಎಲ್ಲ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ನೋಡ್ತಿರ್ಬೋದು, ಇದು ಅಟ್ಯಾಚ್ ಕಾಟ್ ಬರುತ್ತಲ್ಲ? ಹೌದು, ಇದು ಅಟ್ಯಾಚ್ ಕಾಟ್ ಬರುತ್ತೆ, ಕಸ್ಟಮೈಸ್ಡ್ ಮಾಡಿರೋದು. ಸೊ ಇಲ್ಲಿ ಅಗೇನ್ ವಾಲ್ ಪ್ಯಾನಲಿಂಗ್ ಬರುತ್ತೆ. ಇದು ಕೂಡ PU ಫಿನಿಶ್ ಅಲ್ಲಿ ಮಾಡ್ಕೊಂಡಿರೋದು ಅಂಡ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಮಾಡಿರೋದು. ಸೊ ದಟ್ ಅವ್ರ ಫೋಟೋದು ವಾಲ್ ಪೇಪರ್ ಮಾಡಿ ಕಸ್ಟಮೈಸ್ ಮಾಡಿ ಹಾಕಿರೋದು. ಅಂಡ್ ಈ ಕಡೆ ನೋಡಿ ನಿಮ್ಗೆ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ಅದಕ್ಕೆ ಗ್ಲಾಸ್ ಶಟರ್ಸ್ಗಳು ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಇಲ್ಲಿ ನೋಡಿದ್ರೆ ವಿಂಡೋ ಬರುತ್ತೆ, ಕಂಪ್ಲೀಟ್ ಒಂದು ವಿಂಡೋ. ಅಂಡ್ ದಿಸ್ ವಿಲ್ ಬಿ ದ ಅಟ್ಯಾಚ್ ಬಾಲ್ಕನಿ. ಅಗೇನ್ ಇದಕ್ಕೂ ಕೂಡ ನಿಮ್ಗೆ ಪಾರ್ಕ್ ವ್ಯೂ ಇದೆ. ಓಕೆ. ಸೊ ಇಲ್ಲೂ ಒಂದು ಟಿವಿ ಯೂನಿಟ್ ಬರುತ್ತಲ್ಲ? ಹೌದು, ಇಲ್ಲೂ ಒಂದು ಟಿವಿ ಯೂನಿಟ್ ಬರುತ್ತೆ. ಅಗೇನ್ ಇಲ್ಲಿ ರಾಫ್ಟರ್ಸ್ ಅಂಡ್ ಬ್ಯಾಕ್ ಪ್ಯಾನಲಿಂಗ್ ಮಾಡ್ಕೊಂಡಿದೀವಿ. ಬ್ಯಾಕ್ ಪ್ಯಾನಲಿಂಗ್ ಅಗೇನ್ ವೈರ್ಸ್ ಎಲ್ಲ ಹೈಡ್ ಆಗುತ್ತೆ, ಕಂಪ್ಲೀಟ್ಲಿ ಕನ್ಸೀಲ್ಡ್ ಆಗುತ್ತೆ. ಓಕೆ. ಸೊ ಇದು ಬಂದರೆ ನಿಮಗೆ ಬಾತ್ರೂಮ್ ಬರುತ್ತೆ. ಸೊ ಬಾತ್ರೂಮಲ್ಲಿ ಕಂಪ್ಲೀಟ್ಲಿ ವಾಲ್ ಟೈಲ್ಸ್ ಇದೆ. ಸೊ ಅಗೇನ್ 2 ಟೈಲ್ಸ್ ಕಾಂಬಿನೇಷನ್ ಮಾಡಿದ್ವಿ, ವೈಟ್ ಅಂಡ್ ಬ್ಲ್ಯಾಕ್. ಬಿಕಾಸ್ ಇಟ್ಸ್ ಮಾಸ್ಟರ್ ಬೆಡ್ರೂಮ್ ತುಂಬ ಲಕ್ಸುರಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ವ್ಯಾನಿಟಿ ಯೂನಿಟ್ ಇದೆ. ಸೊ ಇದು ಕಿಡ್ಸ್ ಬೆಡ್ರೂಮ್. ನಿಮಗೆ ಇಲ್ಲಿ ಅಗೇನ್ ಕಾಟ್ ಬರುತ್ತೆ, ಮತ್ತು ಇಲ್ಲಿ ಬ್ಯಾಕ್ ಸೈಡ್ ನಾವು ಕಂಪ್ಲೀಟ್ಲಿ ಪ್ಲೇನ್ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನಿಮಗೆ TV ಯೂನಿಟ್ ಕೂಡ. ಆ್ಯಂಡ್ ಇದು ಬಂದು ನಿಮಗೆ ಸ್ಟಡಿ ಟೇಬಲ್ ಬರುತ್ತೆ, L ಶೇಪ್ ಯೂಸ್ ಮಾಡ್ಕೊಂಡಿದ್ದೀವಿ ವಿತ್ ಬುಕ್ ಶೆಲ್ಸ್ ಆ್ಯಂಡ್ ಆಲ್. ಆ್ಯಂಡ್ ಅಗೇನ್ ಇಲ್ಲೊಂದು ಬಾಲ್ಕನಿ ಬರುತ್ತೆ ನಿಮಗೆ. ಸೊ ಇದು ನಿಮಗೆ 3rd ಫ್ಲೋರ್ ವಿತ್ ಸೆಕೆಂಡರಿ ಫ್ಯಾಮಿಲಿ ಲಿವಿಂಗ್ ಏರಿಯಾ ಥರ. ಸೊ ಇಲ್ಲಿ ಏನೇನು ಪ್ಲ್ಯಾನ್ ಆಗಿದೆ ಅಂತ ಹೇಳಿದರೆ ನಿಮಗೆ ಸ್ಕೈಲೈಟ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನಿಮಗೆ ಹೋಮ್ ಥಿಯೇಟರ್ ಇದೆ. ಓಕೆ. ಮತ್ತು ಗೆಸ್ಟ್ ಬೆಡ್ರೂಮ್ ಮತ್ತು ವರ್ಕ್ ಸ್ಟೇಷನ್. ಓಕೆ. ಇದು ನೋಡ್ತಿರ್ಬೋದು, ವರ್ಕ್ ಸ್ಟೇಷನ್ ಕೂಡ ಎಷ್ಟು ನೀಟಾಗಿ ಒಂದು ಕಂಪ್ಲೀಟ್ಲಿ ಮಾಡಿರೋವಂಥದ್ದು. ಸೊ ಕಂಪ್ಲೀಟ್ ವೆಂಟಿಲೇಷನ್ ಇನ್ ಬೆಳಕು ಎಲ್ಲ ಕಡೆನೂ ಇದೆ. ಸೊ ಈ ಕಡೆ ನೋಡ್ಬೋದು ವರ್ಕ್ ಸ್ಟೇಷನ್ ಕಂಪ್ಲೀಟ್ ಯಾವ ಥರ ಬೇಕೋ ಆ ಥರ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲೂ ನೋಡ್ತಿರ್ಬೋದು, ಸೊ ಇಲ್ಲೂ ಓಪನ್ ಬರುತ್ತೆ ಸ್ಟೇರ್ ಕೇಸ್ ಹತ್ರನೇ. ಸೊ ಆ ಕಡೆ ಏನು ಪ್ರೊವೈಡ್ ಮಾಡಿದ್ವಿ? ಇಲ್ಲಿ ನಿಮಗೆ ಬಾಲ್ಕನಿ ಬರುತ್ತೆ. ಓಕೆ. ಇದನ್ನು ಸೊ ಎಲ್ಲ ಫ್ಲೋರಲ್ಲೂ ಕಂಪ್ಲೀಟ್ಲಿ ನಿಮಗೆ ಬಾಲ್ಕನೀಸ್ ಪ್ರೊವೈಡ್ ಮಾಡಿದ್ದೀರಾ? ಓಕೆ. ಸೊ ಈಗ ಹೋಮ್ ಥಿಯೇಟರ್ ಕೂಡ ನೋಡೋಣ ಯಾವ ಥರ ಒಂದು ಇದನ್ನು ಮಾಡಿರೋವಂಥದ್ದು. ಸೊ ಇಲ್ಲಿ ನೋಡ್ಬೋದು ಪಿಕ್ಸೆಲ್ ಆ್ಯಂಡ್ ಪಾಪ್ಕಾರ್ನ್ ಅಂತ. ಇದು ಕಂಪ್ಲೀಟ್ಲಿ ನೀವೇ ಮಾಡಿರೋದು? ಸೊ ಇದು ಕಂಪ್ಲೀಟ್ಲಿ ಹೋಮ್ ಥಿಯೇಟರ್ ಬರುತ್ತೆ, ನೋಡ್ಬೋದು ಯಾವ ಥರ ಒಂದು ಸೂಪರ್ ಆಗಿದೆ. ಕಂಪ್ಲೀಟ್ಲಿ ಪ್ರಾಪರ್ ಹೋಮ್ ಥಿಯೇಟರ್ ವಿತ್ ಅಕಾಸ್ಟಿಕ್ ಪ್ಯಾನಲಿಂಗ್ಸ್ ಇರುತ್ತೆ. ಸೊ ಓಕೆ. ಸೌಂಡ್ ಪ್ರೂಫ್ ಇರುತ್ತೆ ಕಂಪ್ಲೀಟ್ಲಿ. ಓಕೆ. ಸೊ ಇದು ಕಂಪ್ಲೀಟ್ ನೋಡ್ಬೋದು, ನಿಮ್ಗೆ ಯಾವ ಥೀಮ್ ಬೇಕೋ ಆ ಥರ ಥೀಮಲ್ಲಿ ಮಾಡಿಕೊಡ್ತೀರಾ? ಹೌದು. ಓಕೆ. ಸೊ ನೆಕ್ಸ್ಟ್ ನೋಡ್ಬೋದು ಗೆಸ್ಟ್ ಬೆಡ್ರೂಮ್ ಒಂದಿದೆ ಅಲ್ಲಿ. ಸೊ ಇದು ನಿಮಗೆ ಗೆಸ್ಟ್ ಬೆಡ್ರೂಮ್ ಬರುತ್ತೆ. ಸೊ ಇದು ನಿಮಗೆ 10x10 ಬರುತ್ತೆ. ಓಕೆ. ಸೊ ಇಲ್ಲಿ ನೋಡಿದ್ರೆ ವಾರ್ಡ್ರೋಬ್ ಕೂಡ ಮಾಡಿದೀವಿ ವಿತ್ ಡ್ರೆಸ್ಸಿಂಗ್ ಟೇಬಲ್, ಪ್ರಾಪರ್ ಡ್ರೆಸ್ಸಿಂಗ್ ಟೇಬಲ್ ತರನು ಆಕ್ಟ್ ಆಗುತ್ತೆ. ಇದು ಹೇಗಂದ್ರೆ ಸೈಡ್ ಟೇಬಲ್ ಕೂಡ ಆಕ್ಟ್ ಆಗುತ್ತೆ ಆ್ಯಂಡ್ ಡ್ರೆಸ್ಸರ್ ಕೂಡ ಆಕ್ಟ್ ಆಗುತ್ತೆ. ಓಕೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ ಈ ಫ್ಲೋರಲ್ಲೂ ವಿತ್ ಜಕೂಸಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ 4th ಫ್ಲೋರ್ ಇದು. ಸೊ ಈ 4th ಫ್ಲೋರಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಬಾರ್ ಕೌಂಟರ್ ವಿತ್ ಟೆರೆಸ್ ಕೂಡ ಬರುತ್ತೆ ಇಲ್ಲಿ ನಿಮಗೆ. ಸೊ ಆ್ಯಂಡ್ ಈ ಟೆರೆಸಲ್ಲಿ ಕಂಪ್ಲೀಟ್ಲಿ ವಾಟರ್ ಪ್ರೂಫ್, ಅದು ಹೀಟ್ ಪ್ರೂಫ್ ಎಲ್ಲ ಆಗಿದೆ? ಹೌದು, ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆ್ಯಂಡ್ ಹೀಟ್ ಪ್ರೂಫ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಸೀಟಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ. ಕಂಪ್ಲೀಟ್ಲಿ ಗಾರ್ಡನ್ ಪ್ಲಾಂಟರ್ಸ್ಗೋಸ್ಕರನು ಸ್ಪೇಸ್ ಬಿಟ್ಟಿದ್ದೀವಿ. ಓಕೆ.
ಸೊ ಇಲ್ಲೂ ಕೂಡ ನಿಮಗೆ ಪಾರ್ಟಿ ಏರಿಯಾ ಥರ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದಕ್ಕೆ ಸೀಲಿಂಗ್ ಆಗಿದೆ. ಓಕೆ ಮೇಡಮ್, ಇವಾಗ ಪ್ರಾಜೆಕ್ಟ್ ಬಗ್ಗೆನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಸ್ಟಾರ್ಟಿಂಗ್ ಪ್ಯಾಕೇಜ್ ನಿಮ್ಮದು ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಸೊ ನಮ್ಮದು ಸ್ಟಾರ್ಟಿಂಗ್ ಪ್ಯಾಕೇಜ್ ಒಂದು ಸ್ಕ್ವೇರ್ ಫೀಟ್ ನಿಮಗೆ 1650ಇಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಮದು ಆಫೀಸ್ ಲೊಕೇಶನ್ಸ್ ಎಲ್ಲೆಲ್ಲಿ ಬರುತ್ತೆ? ಸೊ ಬ್ಯಾಂಗ್ಳೂರಲ್ಲಿ RR ನಗರಲ್ಲಿದೆ, ಮೈಸೂರಲ್ಲಿ ನಿಮಗೆ ರಾಮಕೃಷ್ಣ ನಗರಲ್ಲಿದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.